ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ಇವತ್ತು ತುಂಬ ಗಾಳಿ ಇದೆ, ಆದ ಕಾರಣ ಮರದಿಂದೆಲ್ಲ ಮಾವಿನ ಹಣ್ಣು ತುಂಬ ಬಿದ್ದಿದೆ. ಅದರಿಂದ ನಾನು ಜಾಮ್ ಮಾಡಬೇಕಂತ ಇದ್ದೇನೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆಲ್ಲ ಮಾವಿನ ಹಣ್ಣನ್ನು ಚೆನ್ನಾಗಿ 2 ಸಲ ತೊಳೆದು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದರ ಪಲ್ಪ್ನಿಂದ ಮೊದಲಿಗೆ 2 ಗ್ಲಾಸ್ ಜ್ಯೂಸ್ ಮಾಡಿ ಕುಡಿದೆ. ತುಂಬ ಒಳ್ಳೆಯದಾಗ್ತದೆ ಈ ಕಾಟು ಮಾವಿನ ಹಣ್ಣಿನ ಜ್ಯೂಸು. ಈ ಸಲ ತುಂಬ ಆಗಿದೆ ಮರದಲ್ಲಿ ಮಾವಿನ ಹಣ್ಣು. ಬರೀ ಮಾವಿನ ಹಣ್ಣಿನ ಪಲ್ಪ್ ಮತ್ತು ಸಕ್ಕರೆ ಹಾಕಿ ನಾನು ಜ್ಯೂಸ್ ಮಾಡಿದೆ. ತುಂಬ ಟೇಸ್ಟಿಯಾಗಿತ್ತು. ನಾನು ಈ ಮಾವಿನ ಹಣ್ಣಿನಿಂದ ಬೇರೆ ಬೇರೆ ಬಗೆಯ ಪದಾರ್ಥಗಳನ್ನು ಮಾಡಿದ್ದೇನೆ. ಮಾವಿನ ಹಣ್ಣಿನ ಸಾರು, ಮಾವಿನ ಹಣ್ಣಿನ ಜಾಮು, ಮಾವಿನ ಹಣ್ಣಿನ ಉಪ್ಪು ಮೆಣಸು ಹಾಕಿ ಅದು ಕೂಡ ಮಾಡಿದ್ದೇನೆ. ಸ್ವಲ್ಪ ಮಾವಿನ ಹಣ್ಣಿನ ಸಾಟ್ ಮಾಡಿದ್ದೇನೆ. ಅದು ಬಿಸಿಲಿಗೆ ಒಣಗಬೇಕು. ಅದು ರೆಡಿ ಮಾಡಿ ಆಗುವಾಗ ಬಿಸಿಲು ಬರದೆ ಮಳೆ ಬಂದರೆ ಅಂತೇಳಿ ಧೈರ್ಯ ಬರುವುದಿಲ್ಲ. ಅದನ್ನು ಸ್ವಲ್ಪ ಮಾಡಿ ಇಟ್ಟಿದ್ದೇನೆ. ಅದು ಸರಿ ಒಣಗಲಿಲ್ಲ. ಈ ಮಾವಿನ ಸೀಸನ್ನಲ್ಲಿ ನಮಗೆ ಬೇಕಾಗುವಂತಹ ಬೇರೆ ಬೇರೆ ಬಗೆಯ ಆಹಾರ ಪದಾರ್ಥಗಳನ್ನು ಮಾಡಬಹುದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಯಾರಿಗಾದರೂ ಇಷ್ಟವೇ ಮಾವಿನ ಹಣ್ಣು ಅಂದರೆ. ಪೇಟೆಲ್ಲೆಲ್ಲ ಇರುವವರಿಗೆಲ್ಲ ಇಂಥ ಕಾಡು ಮಾವಿನ ಹಣ್ಣು ಕೂಡ ಹೇಳ್ತಾರಲ್ಲ, ಇದು ಬಹಳ ಅಪರೂಪ. ನಮಗೆಲ್ಲಿ ದೊಡ್ಡ ಮರದಲ್ಲಿ ಎಷ್ಟು ಮಾವಿನ ಹಣ್ಣು ದೊರಕ್ತಾ ಇದೆ. ನಾನಿಷ್ಟು ಮಾವಿನ ಹಣ್ಣಿನ ಜ್ಯೂಸಿನಿಂದ ಜಾಮೂನು ಮಾಡ್ತಾ ಇದ್ದೇನೆ. ಇದರ ಜ್ಯೂಸ್ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಬೇರೆ ಮಾವಿನ ಹಣ್ಣಿನಾಗೆಲ್ಲ ಇದು ಕಾಡು ಮಾವಿನ ಹಣ್ಣಿನ ಜ್ಯೂಸ್ ಬೇಕಾದರೆ ಸ್ವಲ್ಪ ಕೆಲಸ ಇದೆ. ಇಷ್ಟು ಮಾವಿನ ಹಣ್ಣಿನ ಜ್ಯೂಸ್ ಸಿಕ್ಕಿದೆ. ಇದನ್ನೀಗ ಸ್ವಲ್ಪ ದಪ್ಪ ತಳದ ಪಾತ್ರೆಯಲ್ಲಿ ಒಲೆಯಲ್ಲೇ ನಾನು ಮಾಡ್ತಾ ಇದ್ದೇನೆ. ಇಂಥ ಕಾಟು ಮಾವಿನ ಹಣ್ಣಿನಲ್ಲಿ ಜಾಮ್ ಮಾಡಲಿಕ್ಕೆ ತುಂಬ ಕೆಲಸ ಇದೆ. ತುಂಬ ಹೊತ್ತು ಬೇಕಾಗೋದು. ತುಂಬ ತೆಳುವಾದ ಜ್ಯೂಸ್ ಅಲ್ಲ ಇದು. ಆದ ಕಾರಣ ಸಾಧಾರಣ ಅರ್ಧ ಮುಕ್ಕಾಲು ಗಂಟೆ ಬೇಕಾಗ್ತದೆ. ಇದನ್ನು ನಾನೀಗ ಸ್ಟೀಲ್ನ ಬಾಣಲೆಯಲ್ಲಿ ಇಟ್ಟು ಜಾಮ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಮಾವಿನ ಹಣ್ಣಿನ ಜ್ಯೂಸನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತಗೊಂಡು ಬಂದಿದ್ದೇನೆ. 2 ಸಲ ಇದನ್ನು ನಾನು ಗ್ರೈಂಡ್ ಮಾಡಿದೆ. ತುಂಬ ನೈಸಾಗಿ ಕಡಿದರೆ ಒಳ್ಳೆಯದು. ಇದರಲ್ಲಿ ನಾರು ಇರ್ತದೆ ಈ ಕಾಟು ಮಾವಿನ ಹಣ್ಣಿನಲ್ಲಿ. ಇದನ್ನೆಲ್ಲ ಗ್ಯಾಸಲ್ಲಿ ಮಾಡಲಿಕ್ಕೆ ಹೋದರೆ ಆಗಲಿಕ್ಕಿಲ್ಲ. ನಾನು ಒಲೆಯಲ್ಲೇ ಮಾಡ್ತಾ ಇದ್ದೇನೆ. ನಮಗೆ ಬೇಕಾದಷ್ಟು ಸೌದೆ ಇದೆ ಕಟ್ಟಿಗೆ. ಆದ ಕಾರಣ ನಾವಿಲ್ಲಿ ಒಲೆಯಲ್ಲೇ ಮಾಡ್ತಾ ಇದ್ದೇನೆ. ಒಲೆಯಲ್ಲಿ ಮಾಡಿದಂತಹ ಅಡಿಕೆ ಯಾವಾಗಲೂ ತುಂಬ ರುಚಿಯಾಗಿರುವುದು. ನಾನು ಇದಕ್ಕೆ ಒಂದು ತುಂಡು ಚಕ್ಕೆಯನ್ನು ಹಾಕ್ತಾ ಇದ್ದೇನೆ. ಚಕ್ಕೆ ಹಾಕ್ಬೋದು, ಇಲ್ಲಂದರೆ ಲವಂಗ ಕೂಡ ಹಾಕ್ಬೋದು. ನಂತರ ಒಂದು 3.5 ಇಂಥ ಸ್ಪೂನಲ್ಲಿ ನಾನು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ಸಿಹಿ ಬೇಕು ಅಳತೆಗೆ ತಕ್ಕಂತೆ ಸಕ್ಕರೆಯನ್ನು ಸೇರಿಸುವುದು. ಇದು ಮಾವಿನ ಹಣ್ಣು ತುಂಬ ಸಿಹಿಯೇ ಇದೆ. ಆದ ಕಾರಣ ಇದಕ್ಕೆ ಇಷ್ಟು ಸಕ್ಕರೆ ಕರೆಕ್ಟಾಗಿದೆ. ಇದೀಗ ದಪ್ಪವಾಗ್ತಾ ಬಂತು. ಇದಕ್ಕೆ ನೆಕ್ಸ್ಟ್ ಸ್ವಲ್ಪ ವಿನೆಗರನ್ನು ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕು ಅಂತಾದರೆ ಹಾಕ್ಬೋದು. ಇದು ತುಂಬ ದಿನಕ್ಕೆ ಇಡುವುದಾದರೆ ಮಾತ್ರ ಈ ವಿನೆಗರನ್ನು ಸೇರಿಸಬಹುದು. ನಮಗೆ ಮನೆಯಲ್ಲೇ ಇಡಬೇಕು ಅಂತಾದರೆ, ಫ್ರಿಜ್ಜಲ್ಲಿ ಇಡುವುದಾದರೆ ಅದಕ್ಕೆ ವಿನೆಗರನ್ನು ಹಾಕುವ ಅಗತ್ಯ ಇಲ್ಲ. ಇಲ್ಲದಿದ್ದರೆ ಸ್ವಲ್ಪ ವಿನೆಗರನ್ನು ಸೇರಿಸಿದರೆ ತುಂಬ ಸಮಯದವರೆಗೆ ಇದನ್ನು ಇಡ್ಬೋದು. ಆದ ಕಾರಣ ನಾನು ಇದಕ್ಕೆ ಸ್ವಲ್ಪ ವಿನೆಗರನ್ನು ಅದರ ಮುಚ್ಚಳದಲ್ಲಿ ಒಂದು ಮುಚ್ಚಳದಷ್ಟು ನಾನು ವಿನೆಗರನ್ನು ಸೇರಿಸಿದ್ದೇನೆ. ಇವಾಗ ಜಾಮು ರೆಡಿಯಾಗಿದೆ. ಚೆನ್ನಾಗಿ ತಣಿದ ನಂತರ ನಾನು ಒಂದು ಬಾಕ್ಸಲ್ಲಿ ಇದನ್ನು ತುಂಬಿಸ್ತಾ ಇದ್ದೇನೆ. ನಾನು ಯಾವಾಗಲೂ ವಿನೆಗರನ್ನು ಸೇರಿಸುವುದಿಲ್ಲ. ಇದನ್ನು ಕೊಟ್ಟು ಕಳಿಸಲಿಕ್ಕಿದೆ. ಆದ ಕಾರಣ ನಾನು ಅದಕ್ಕೆ ವಿನೆಗರನ್ನು ಸೇರಿಸಿದ್ದೇನೆ. ಒಂದೊಳ್ಳೆ ರುಚಿಯಾದ ಮಾವಿನ ಹಣ್ಣಿನ ಜಾಮು ರೆಡಿಯಾಗಿದೆ. ಈ ಜಾಮನ್ನು ಐಸ್ ಕ್ರೀಮಿನೊಂದಿಗೆ ಕೂಡ ಸೇರಿಸಿ ತಿಂದರೆ ತುಂಬ ರುಚಿಯಾಗಿರುವುದು. ಒಳ್ಳೆ ಕಾಂಬಿನೇಷನ್ ಕೂಡ ಐಸ್ ಕ್ರೀಮ್ಗೆ. ನನ್ನಲ್ಲಿ ಈಗ ಐಸ್ ಕ್ರೀಮ್ ಇಲ್ಲ ಇದ್ದರೆ ಅದನ್ನು ಹಾಕಿ ತೋರಿಸ್ತಿದ್ದೆ. ತುಂಬ ಟೇಸ್ಟಾಗಿದೆ. ನಾವು ಕೂಡ ಅದನ್ನು ಟೇಸ್ಟ್ ಮಾಡಿ ನೋಡಿದ್ದೇವೆ. ಈ ಮ್ಯಾಂಗೋ ಜಾಮ್ ಚಪಾತಿಯೊಂದಿಗೆ, ಬ್ರೆಡ್ನೊಂದಿಗೆ, ದೋಸೆಯೊಂದಿಗೆ, ಹಾಗೆ ಪ್ರತಿಯೊಂದು ತಿಂಡಿಯೊಂದಿಗೆ ಮಕ್ಕಳಿಗೆ ಕೂಡ ಇದನ್ನು ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮಾವಿನ ಹಣ್ಣು ಸಿಗುವಾಗ ಇದನ್ನು ಟ್ರೈ ಮಾಡಿ ನೋಡಿ. ಇದೇ ಮಾವಿನ ಹಣ್ಣಿನಿಂದ ನಾನು ಸಾಟ್ ಕೂಡ ಮಾಡಿದ್ದೆ. ಈ ಜ್ಯೂಸನ್ನು ಚೆನ್ನಾಗಿ ನೈಸಾಗಿ ಕಡಿದ್ರೆ ಒಳ್ಳೆಯದು.
ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಹುಡಿ ಹಾಗೂ ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ಜಾಮು ಥರ ಮಾಡೋದು. ನಂತರ ಬಟ್ಟಲಿಗೆ ಒಯ್ದು ಅದು ಚೆನ್ನಾಗಿ ಒಣಗುವವರೆಗೆ ಬಿಸಿಲಿಗೆ ಅದನ್ನು ಒಣಗಿಸೋದು. ನಾನು ದಪ್ಪವಾಗಿ ಹಾಕಿದೆ, ಅದರ ಕಾರಣ ಇದು ಒಣಗಲಿಲ್ಲ. ಅದು ಒಣಗಿದ ನಂತರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿಗೆ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ಅದನ್ನು ತಯಾರಿಸಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಇದೆ. ಇಷ್ಟೇ ನಮ್ಮ ಇಂದಿನ ವಿಡಿಯೋ. ನಿಮಗೆ ಇಷ್ಟವಾದ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದೊಳ್ಳೆ ವಿಡಿಯೋದೊಂದಿಗೆ ಸಿಗುವವರೆಗೂ ಬಾಯ್. म्हणजे असा कराडे का तो युट्यूबवर निघाला.